ಹಲೋ ಗೆಳೆಯರೆ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೀವೇನಾದರೂ ಮದುವೆ ಆಗಬೇಕು ಅಂತ ಹುಡುಗಿನ ಹುಡುಕಾಟ ಮಾಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಯಾವ ರೀತಿಯಲ್ಲಿ ಇರಬೇಕು? ಇವಾಗ ಇವರು ನೋಡಿ ಒಂದು ಬಯೋಡಾಟಾ ಕಳಿಸಿದ್ದಾರೆ. ಸೊ ಇವರ ಒಂದು ಬಯೋಡಾಟಾಗಳನ್ನು ಕಳಿಸ್ಬಿಟ್ಟು ನನಗೆ ಇದೇ ರೀತಿ ಹುಡುಗ ಬೇಕು ಅಂತ ಕಳಿಸಿರ್ತಕ್ಕಂಥದ್ದು. ಹಾಗೆ ನಿಮಗೆ ಯಾವ ರೀತಿ ಇರಬೇಕು ಅಂತ ನೀವು ಸಹ ನಿಮ್ಮ ಬಯೋಡಾಟಾಗಳನ್ನು ಕಳಿಸ್ಬೋದು. ಪ್ರಸ್ತುತ ನಮ್ಮ ಚಾನಲಲ್ಲಿ ಕಳಿಸಿರ್ತಕ್ಕಂತಹ ಜಿಮೇಲ್ ಐ ಡಿಯನ್ನು ಒಂದು ಸಲ ಚೆಕ್ ಮಾಡಿ ಅಲ್ಲಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಟ್ಟರೆ ನಿಮ್ಮ ಮಾಹಿತಿಗಳನ್ನು ನೋಡಿ ನಿಮಗೆ ಮ್ಯಾಚ್ ಆಗುವಂಥ ಹುಡುಗಿನ ಹುಡುಕಾಟ ನಾವು ಮಾಡಿಕೊಡ್ತೇವೆ. ಇವತ್ತು ನಮಗೆ ತನಿಷಾ ಎನ್ ಅಂತ, ಇವರು ವಾಸವಾಗಿರೋದು ಕೊಪ್ಪಳ ಜಿಲ್ಲೆ ಹತ್ತಿರ ಬರುತ್ತೆ, ದೊಡ್ಡ ಹೊಸೂರು ಅಂತ. ಇಲ್ಲಿ ವಾಸವಾಗಿರ್ತಕ್ಕಂಥ ಈ ಒಂದು ಹುಡುಗಿಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ ಮದುವೆ ಆಗೋದಕ್ಕೆ. ಈಕೆ ವಯಸ್ಸು 28 ವರ್ಷ. ಹೌದು, ವಯಸ್ಸು ಸ್ವಲ್ಪ ಜಾಸ್ತಿನೇ ಆಗ್ತಾ ಬಂದಿದೆ. ಪ್ಲಸ್ ಯಾಕೆ ಜಾಸ್ತಿ ಆಗಿದೆ ಅಂದರೆ, ಒಂದು ಲೈಫ್ನಲ್ಲಿ ಈ ರೀತಿ ಎಂಜಾಯ್ಮೆಂಟ್ ಮಾಡಬೇಕು, ಅದೆಲ್ಲ ಎಂಜಾಯ್ಮೆಂಟ್ ಮಾಡಬೇಕು ಅಂತ ಆಸೆ ಇತ್ತು, ಅದಕ್ಕೋಸ್ಕರ ಜಾಸ್ತಿ ಆಗಿದೆ. ಹೀಗೆ ಎತ್ತರ 5.6. ಸೊ ಗಾಢ ಗೋಧಿ ಬಣ್ಣದ ಮೈಕಟ್ಟು, ರಾಶಿ ವೃಶ್ಚಿಕ ರಾಶಿ, ನಕ್ಷತ್ರ ಅನುರಾಧ ನಕ್ಷತ್ರ, ಉದ್ಯೋಗ ಬಂದ್ಬಿಟ್ಟು ಗೋದಾಮಿನಲ್ಲಿ ಸ್ಟಾಕ್ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹುಡುಗಿಯ ಸ್ವಭಾವ ಸ್ಟ್ರಾಂಗ್ ಆ್ಯಂಡ್ ಡಿಸಪ್ಲಿನ್ ಹುಡುಗಿ ಆಗಿರೋದು. ತಂದೆಯವರು ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ, ಟ್ರಂಕ್ ಡ್ರೈವರ್, ಲಾರಿ ಡ್ರೈವರು. ತಾಯಿ ಗೃಹಿಣಿ ಮತ್ತು ತಮ್ಮನವರು ಟ್ರಾನ್ಸ್ಫರ್ ಕೆಲಸ ಮಾಡ್ತಾನೆ. ಸೊ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ಅವರವರ ಉದ್ಯೋಗದಲ್ಲಿ ನಿರತರಾಗಿರ್ತಕ್ಕಂಥ ಕುಟುಂಬಕ್ಕೆ ಅಳಿಯನ ಅವಶ್ಯಕತೆ ಇದೆ, ಅವನು ಈ ರೀತಿ ಇರಬೇಕು. 1ನೇ ಪಾಯಿಂಟಲ್ಲಿ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡಲಾರದೆ ಅದು ಎಷ್ಟರ ಮಟ್ಟಿಗೆ ಇದೆ ಅಷ್ಟರ ಮಟ್ಟಿಗೆ ಉಳಿಸಿ ನಂತರ ಅದನ್ನು ಅಲ್ಲಿಗೆ ಅಳಿಸಿ ಮುಂದುವರೆದು ನೋಡಿಸುವಂತಹ ಒಬ್ಬ ಹುಡುಗ ಆಗಿರಬೇಕು ಆತ ಅಂತ ಹೇಳಿರೋದು. ಆ್ಯಂಡ್ ಎರಡನೇದಾಗಿ, ಪ್ರಸ್ತುತ ಹುಡುಗನ ವಯಸ್ಸು ಸ್ವಲ್ಪ 32-33 ಆಗಿದ್ದರೂ ಕೂಡ ಈಕೆಯಿಂದ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಯಾಕಂದರೆ ಈಕೆದು 38 ವರ್ಷ. ಸ್ವಲ್ಪ ವಯಸ್ಸು ಜಾಸ್ತಿ ಆಗಿರ್ತಕ್ಕಂಥ ಹುಡುಗನೂ ಪರವಾಗಿಲ್ಲ, ಅಥವಾ ಕಮ್ಮಿ ಆಗಿದ್ದರೆ ಹುಡುಗನೂ ಪರವಾಗಿಲ್ಲ. ಒಂದು ಬಾಂಡಿಂಗ್ ಮತ್ತು ಇವರು ಹೇಳಿರ್ತಕ್ಕಂತಹ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಹುಡುಗ ಆಗಿರಬೇಕು. ಎರಡನೇದಾಗಿ, ನಿಮಗೆ ತಂಗಿ ಅಥವಾ ಅಕ್ಕನವರಿದ್ದರೆ ಅವರಿಂದ ನನಗೆ ಜಗಳ ಆಗಬಾರ್ದು. ಅಂದರೆ ಯಾವುದಾದ್ರೂ ಒಂದು ಸಣ್ಣ ಸಣ್ಣ ವಿಚಾರಕ್ಕೆ ನೀನು ಯಾಕಾದರೂ ನೀನನ್ನು ಮದುವೆ ಆದ್ನೋ ನಮ್ಮಣ್ಣ, ಯಾಕಾದರೂ ನಿನ್ಗೆ ಇದು ಕರ್ಕೊಂಬಂದು ನಮ್ಮ ಮನೆಗೆ, ಈ ರೀತಿ ಮಾತುಗಳನ್ನು ನನ್ನ ಮುಂದೆ ಆಡೋ ಹಾಗಿಲ್ಲ, ಅವ್ರಿಗೆ ನೀವು ವಾರ್ನ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನಿಮ್ಮ ತಂದೆ ತಾಯಿಯವರು ನನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ನನ್ನ ಕಡೆಯಿಂದ ಏನೆಲ್ಲ ಆಗಬೇಕಂದ್ರೆ ವರದಕ್ಷಿಣೆ ವಿಚಾರ ಅಥವಾ ವರೋಪಚಾರ ವಿಚಾರ ಏನೆಲ್ಲ ಆಗಬೇಕು ಅದೆಲ್ಲನೂ ಕೂಡ ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಕೊಡ್ತಾರೆ, ಇವ್ರ ಕಡೆಯಿಂದ ಏನೂ ಕೂಡ ಸಮಸ್ಯೆ ಇಲ್ಲ. ಸುಳ್ಳುಗಳು ಎಲ್ಲ ಹೇಳಬಾರ್ದು. ಅಂದರೆ ನಾನು ಹಿಂಗೆ ಇದು ಮಾಡ್ತಿದ್ದೀನಿ ಅಥವಾ ನನಗೆ ಇಷ್ಟು ರಿಚ್ ಅಥವಾ ಒಂದು ಜಾಬ್ ಇದೆ, ಗೌರ್ಮೆಂಟ್ ಜಾಬ್ ಇದೆ, ಇದೆಲ್ಲನೂ ಕೂಡ ಸುಳ್ಳು ಹೇಳಿ ನನ್ನನ್ನು ಮದುವೆ ಆಗೋ ಹಾಗಿಲ್ಲ. ಇರೋ ವಿಚಾರ ಏನಿದೆ ಅದೆಲ್ಲನೂ ಕೂಡ ಡೈರೆಕ್ಟಾಗಿ ಹೇಳಬೇಕು. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಮನೆಯ ಜವಾಬ್ದಾರಿ ಮತ್ತು ಮನೆತನದ ಜವಾಬ್ದಾರಿ. ಫ್ಯಾಮ್ಲಿ ಜೊತೆಗೆ ಒಳ್ಳೆಯ ಸಂಬಂಧ ಇರಬೇಕು. ನಿಮ್ಮ ಕುಟುಂಬದವರು ಇದುವರೆಗೂ ಕೂಡ ಏನೂ ಸಮಸ್ಯೆಯನ್ನು ಎದುರಿಸಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇಷ್ಟು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ ಆಗಿದೆ. ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐ ಡಿಗೆ ಒಂದೇ ಒಂದು ಮೆಸೇಜ್ ಮಾಡಿ ಈಕೆನ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳಿ. ಜಿಮೇಲ್ ಐ ಡಿ ಗೊತ್ತಿದೆ ಅಲ್ವಾ ನಿಮಗೆ, ಎಲ್ಲಿದೆ ಅಂತಂದ್ಬಿಟ್ಟು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಇಲ್ಲಿ ಒಂದು ಕಾರು ನೋಡ್ತಾ ಇದ್ದೀರಲ್ಲ, ಈ ಒಂದು ಕಾರು ಸ್ವತಃ ಅವರ ಒಂದು ತೆಗೆದುಕೊಳ್ಬೇಕು ಅಂತಹ ಅಂದುಕೊಂಡಿರುವ ಸ್ವಂತದಾಗಿರ್ತಕ್ಕಂಥ ಕಾರು. ಇದೊಂದು ಕನಸಿನ ಕಾರಾಗಿರುತ್ತೆ ಈಕೆದು. ಲೈಫ್ನಲ್ಲಿ ಇದನ್ನು ತೆಗೆದುಕೊಂಡು ನಂತರ ಆರಾಮಾಗಿ ಸುತ್ತಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಇವರು ಮಾಡ್ತಕ್ಕಂತಹ ಆ ಒಂದು ಮೇಲ್ಚಾವರಣಿ ಆಗಿರ್ತಕ್ಕಂತಹ ಕೆಲಸದಿಂದ ತಿಂಗಳಿಗೆ ಏನಿಲ್ಲ ಅಂದರೂ 10,000 to 15,000 ರೂಪಾಯಿ ಸಂಬಳ ಸಿಗ್ತಾಯಿದೆ. ಬಟ್ ಈಕೆ ದುಡ್ಡನ್ನು ಈಕೆ ಹತ್ರನೇ ಇಟ್ಕೊಂಡಿದ್ದಾರೆ ಸ್ನೇಹಿತರೆ, ಯಾರಿಗೂ ಕೂಡ ಕೊಡ್ತಾಯಿಲ್ಲ. ಈ ಕಡೆ ಅವರ ಅಣ್ಣನಿಗೆ, ಅವರ ತಂದೆಯವರಿಗೆ ಯಾರೂ ಕೊಡ್ತಾಯಿಲ್ಲ. ಯಾಕಂದರೆ ಅಣ್ಣನವರು ಒಬ್ಬ ಟ್ರಾನ್ಸ್ಫರ್ ಏಜೆಂಟಾಗಿ ಕೆಲಸ ಮತ್ತು ತಂದೆಯವರು ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ದುಡ್ಡು ಅವ್ರ ಹತ್ರ ಇರುತ್ತೆ, ನನ್ನ ದುಡ್ಡನ್ನು ಯಾರೂ ಕೇಳಲ್ಲ. ಅದಕ್ಕೇ ನಾನು ಸೇವ್ ಮಾಡ್ಕೊಂಡಿರ್ತಕ್ಕಂಥ ದುಡ್ಡಿಂದ ಇದೊಂದು ಕಾರು ಖರೀದಿ ಮಾಡ್ತೀನಿ, ಅದು ನನ್ನ ಗಂಡನ ಜೊತೆಯಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದೊಂದು ಡ್ರೀಮ್ ಕಾರ್ನ ಕಳಿಸಿದ್ದಾರೆ ಫೋಟೋನ. ಸೊ ಇದರ ಮಾಹಿತಿ ನೋಡೋದಾದರೆ 1248 cc ಗಾಡಿ, ಡೀಸೆಲ್ ವೇರಿಯಂಟ್ ಮತ್ತು ಟಾಪ್ ಸ್ಪೀಡ್ ಬಂದರೆ 165 to 175 ಟಾಪ್ ಸ್ಪೀಡ್.
ಮೈಲೇಜಿಗೆ ಬಂದರೆ 15ರಿಂದ 20 ಮೈಲೇಜಿಂಗ್ ಕೊಡುತ್ತೆ ಮತ್ತು 5 ಸೀಟ್ಗಳಿದ್ರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಕಲರಲ್ಲಿ ಈ ರೀತಿ ಕಾಣಿಸುತ್ತೆ, ನೋಡ್ಕೊಳ್ಬೋದು. ಈ ಒಂದು ಕಾರು ನಿಮಗೆ ಸಿಗ್ತಕ್ಕಂಥದ್ದು. ಅವ್ರನ್ನ ಮದುವೆ ಆದರೆ ನಿಮ್ಮನ್ನು ಕರ್ಕೊಂಡೋಗಿ ಇದನ್ನು ಖರೀದಿ ಮಾಡ್ತಾರೆ. ಇಬ್ಬರು ಕೂಡ ಜಾಲಿಯಾಗಿರ್ಬೋದು, ಜಾಲಿಯಾಗಿ ಕೂಡ ಸುತ್ತಾಡ್ಬೋದು. ಅದು ನಿಮ್ಮ ಮೈಂಡ್ಗೆ, ನಿಮ್ಮ ಯೋಚನೆಗಳಿಗೆ ಬಿಟ್ಟಿರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಟಾಪ್ ಮಾಡಲ್ಲಿ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ನೋಡೋದಕ್ಕೆ ಮಾಡರ್ನ್ ಆಗಿ ಕಾಣಿಸುತ್ತೆ, ಸಖತ್ತಾಗಿ ಇದೆ. ನೋಡ್ತಾ ಇದ್ದೀರಾ. ಈ ಕಡೆ ನೋಡಿದ್ರೆ ಒಳಗಡೆ ಇರ್ತಕ್ಕಂತಹ ಇಂಟೀರಿಯಲ್ಗಳ ಸ್ಪೇಸು. ಸೊ ಇಂಟೀರಿಯಲ್ಗಳ ಸ್ಪೇಸ್ ಅಂತಂದರೆ ಇಲ್ಲಿ ಹೆಂಗೆ ಕಾಣಿಸ್ತಿದೆ ಒಳಗಡೆ, ಆಕೆ ಬಂದುಬಿಟ್ಟು ಬರೀ ಟಾಪ್ ಮಾಡಲು ವಿತ್ ಹೊರಗಿನ ಕಲರ್ ಡಿಸೈನ್ ನೋಡಿ ಇಷ್ಟಪಟ್ಟಿಲ್ಲ, ಒಳಗಡೆ ಇರತಕ್ಕಂತಹ ಕೆಲವೊಂದಿಷ್ಟು ಇಂಟೀರಿಯಲ್ಗಳ ಡಿಸೈನ್ ನೋಡಿಬಿಟ್ಟೆ ಇಷ್ಟಪಟ್ಟಿದ್ದಾರೆ. ಅಂದರೆ ಇದು ಫ್ಲೋರ್ಡ್ ಆಗಿರ್ತಕ್ಕಂತಹ ಒಂದು ಕ್ವಾಲಿಟಿಯಲ್ಲಿದೆ. ಫ್ಲಿಪ್ ಆಗುತ್ತೆ ಸ್ನೇಹಿತರೆ, ಅಂದರೆ ಇದು ಸೀಟ್ ಏನಾಗುತ್ತೆ ಫ್ಲಿಪ್ ಆಗುತ್ತೆ, ಬೆಂಡಿಂಗ್ ಆಗುತ್ತೆ ಮತ್ತು ಹೆವಿ ಕಂಫರ್ಟಬಲ್ ಆಗಿರ್ತಕ್ಕಂತಹ ಫ್ಯಾಕ್ಟಲ್ಲಿ ಇದು ಇರುತ್ತೆ. ಆರಾಮಾಗಿ ಮಲ್ಕೊಳ್ಬೋದು ಮತ್ತು ಆರಾಮಾಗಿ ಇದರಲ್ಲಿ ಸರಳವಾಗಿ ಗಾಡಿನ ಓಡಿಸ್ಬೋದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಯಿತಾ ಇದು. ತುಂಬ ಅಂದರೆ ತುಂಬ ಸ್ಮೂತು. ಆಕ್ಸಿಡೆಂಟ್ ಏನಾದರೂ ಆಗುವಂತಹ ಚಾನ್ಸಸ್ ಇದ್ದರೆ ಸಿಗ್ನಲ್ ಕೊಡುತ್ತೆ ಆಟೋಮೆಟಿಕಲಿ. ಸೊ ಒಂದು ಸಿಗ್ನಲ್ ಪ್ರಕಾರ ನೀವು ಹೋಗ್ಬೋದು ಆ್ಯಂಡ್ ಹೆವಿ ಆಗಿರ್ತಕ್ಕಂಥ ಚೆಕ್ಕಿಂಗ್ ಆಗ್ಬೋದು. ಸೊ ಸ್ಟೀರಿಂಗು ವಿತ್ ಈ ಒಂದು ಕಲರು ಎಲ್ಲವನ್ನು ನೋಡಿಕೊಂಡಿರ್ತಕ್ಕಂಥ ನಿಮಗೆ ಇದೊಂದು ಪ್ರೊಫೈಲ್ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋದಲ್ಲಿ ಕಾಣಿಸ್ತಕ್ಕಂತಹ ಜಿಮೇಲ್ ಐ ಡಿಗೆ ಮೆಸೇಜ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.